ನವೆಂಬರ್ 2ನೇ ತಾರೀಕು ಈ RSS ನ ರೂಟ್ ಮಾರ್ಚ್ ಸಂಬಂಧಪಟ್ಟ ಹಾಗೆ ಪಥಸಂಚಲನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. 2ನೇ ತಾರೀಕು ನಡೆಯಲ್ಲ RSS ಪಥಸಂಚಲನ. ನವೆಂಬರ್ 7ಕ್ಕೆ ಮುಂದೂಡಿದಂತ ಕಲಬುರಗಿ ಹೈಕೋರ್ಟ್ ಪೀಠ RSS ಪಥಸಂಚಲನದ ಶಾಂತಿ ಸಭೆ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಕಲಬುರಗಿಯಿಂದ ಬೆಂಗಳೂರಿಗೆ ಶಾಂತಿ ಸಭೆಯನ್ನ ಶಿಫ್ಟ್ ಮಾಡಲಾಗಿದೆ. ನವೆಂಬರ್ 2ಕ್ಕೆ ಈ ಪಥಸಂಚಲನ ನಡೆಯೋದಿಲ್ಲ. ನವೆಂಬರ್ 7ಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠ ಈಗ ಮುಂದೂಡಿದೆ. ಹಾಗೆ ಈ ಶಾಂತಿ ಸಭೆ ಏನಾಯ್ತಲ್ಲ ಕಳೆದ ಬಾರಿ, ಅಲ್ಲಿ ಯಾವುದೇ ರೀತಿಯಾಗಿ ಫಲಪ್ರದವಾಗಿ ಆ ಶಾಂತಿ ಸಭೆ ಆಗಲಿಲ್ಲ, ಬರೀ ಅಶಾಂತಿ ಕಂಡು ಬಂತು. ನವೆಂಬರ್ 2ಕ್ಕೆ RSS ನ ರೂಟ್ ಮಾರ್ಚ್ ಇರೋದಿಲ್ಲ. ನವೆಂಬರ್ 7ಕ್ಕೆ ಈಗ ಕಲಬುರಗಿ ಹೈಕೋರ್ಟ್ ಪೀಠ ಅದನ್ನು ಮುಂದೂಡಿದೆ. ಅದಕ್ಕೂ ಮುಂಚೆ ಒಂದು ಶಾಂತಿ ಸಭೆ ಆಗಬೇಕು. ಅದರ ವರದಿಯನ್ನು ಕೋರ್ಟ್ಗೆ ಒಪ್ಪಿಸ್ತಾರೆ ಜಿಲ್ಲಾಡಳಿತದವರು. ಸೊ ಅದಾದಮೇಲೆ ಏನು ಔಟ್ಕಮ್ ಬಂತು ಅದರಿಂದ ಆ ಶಾಂತಿ ಸಭೆಯಲ್ಲಿ, ಅದು ಭಾಳ ಮುಖ್ಯ ಆಗುತ್ತೆ. ಕಳೆದ ಬಾರಿ DC ಅವರು ಮೊನ್ನೆ ಅಷ್ಟೇ ಒಂದು ಶಾಂತಿ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ಒಬ್ಬೊಬ್ಬರು ಸಂಘಟನೆಯವರು ಒಂದೊಂದು ರೀತಿ ಮಾತನಾಡಿ ಅಲ್ಲಿ ಯಾವುದೂ ಕೂಡ ಒಂದು ಕನ್ಕ್ಲೂಷನ್ ಅಂತ ಬರಲಿಲ್ಲ. ಯಾಕಂದರೆ ಇವ್ರ ನಡುವೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ವು. ಕೆಲವರಿಗೆ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಬಂದು DC ಕಚೇರಿ ಹೊರಗಡೆ ಒಂದಷ್ಟು ಗಲಾಟೆ ಮಾಡಿತಾಯಿತು. ಅದಾದಮೇಲೆ ಹೊರಗಡೆ ಬಂದ ನಂತರವೂ ಕೂಡ RSS ವಿರುದ್ಧ ಒಂದಷ್ಟು ಘೋಷಣೆಗಳನ್ನು ಕೂಗಿ ಈ ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸೊ ಅರ್ಧಕ್ಕೆ ಆ ಶಾಂತಿ ಸಭೆ ಮೊಟಕಾಯಿತು. ಇದೀಗ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಅಟ್ಲೀಸ್ಟ್ ಬೆಂಗಳೂರಿನಲ್ಲಾದರೂ ಶಾಂತಿ ಸಭೆ ಯಶಸ್ವಿ ಆಗುತ್ತಾ ಅನ್ನೋದು ಈಗ ಕಾದು ನೋಡಬೇಕಾಗಿದೆ. ಇನ್ನು ನವೆಂಬರ್ 5ಕ್ಕೆ ರಾಜ್ಯ ಸರ್ಕಾರದಿಂದ ಮತ್ತೆ ಶಾಂತಿ ಸಭೆ ನಡೆಯುತ್ತೆ. ನವೆಂಬರ್ 2ಕ್ಕೆ ನಿಗದಿಯಾಗಿದ್ದಂತಹ RSS ಪಥಸಂಚಲನ ಇರೋದಿಲ್ಲ. ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ AG ಶಶಿಕಿರಣ್ ಶೆಟ್ಟಿ ಅವರು. ನವೆಂಬರ್ 5ಕ್ಕೆ ಬೆಂಗಳೂರಿನಲ್ಲೇ ಸಭೆಯನ್ನ ಮಾಡಲು ಸಿದ್ಧತೆ. ಸಮಸ್ಯೆ ಬಗೆಹರಿಯುವುದಷ್ಟೇ ನಮ್ಮ ಉದ್ದೇಶ ಅಂತ AG ಅವರು ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆರಂಭದಲ್ಲಿ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು. 19ನೇ ತಾರೀಕು ನಡಿಬೇಕಿತ್ತು, ಅಕ್ಟೋಬರ್ 19ರಂದು ಪಥಸಂಚಲನ ನಡಿಬೇಕಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಬಂದು ಅನುಮತಿಯನ್ನ ಕೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಪರ್ಮಿಷನ್ ಸಿಗಲಿಲ್ಲ. ನವೆಂಬರ್ 2ನೇ ತಾರೀಕಿಗೆ ಪಥಸಂಚಲನವನ್ನ ನಿಗದಿ ಮಾಡಿಕೊಳ್ತಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಜಿಲ್ಲಾಡಳಿತದಿಂದ ಅವಕಾಶ ಸಿಗೋದಿಲ್ಲ ಅನ್ನೋದು ಗೊತ್ತಾಯಿತು, RSS ಕೋರ್ಟ್ ಮೆಟ್ಟಿಲೇ ಇರುತ್ತೆ, ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ಕೋರ್ಟ್ ಶಾಂತಿ ಸಭೆಯನ್ನ ಮಾಡಿ ವರದಿಯನ್ನ ಕೊಡುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಡುತ್ತೆ. ಶಾಂತಿ ಸಭೆ ಕೂಡ ನಡೆಯುತ್ತೆ, ಆದರೆ ಅದು ಫಲಪ್ರದವಾಗಲ್ಲ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ 7ನೇ ತಾರೀಕು ನವೆಂಬರ್ 7ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಒಂದಷ್ಟು ವಿಚಾರಗಳನ್ನ ಕೂಡ AG ಅವರು ಪ್ರಸ್ತಾಪಿಸಿದ್ದಾರೆ. ವಿವಾದವನ್ನು ಶೀಘ್ರ ಮುಗಿಸೋದಕ್ಕೆ ಅರ್ಜಿದಾರರೇ ಸಹಕಾರ ನೀಡ್ತಿಲ್ಲ. ಶಾಂತಿ ಸಭೆಗೆ ಬೇರೆ ವ್ಯಕ್ತಿಗಳು ಹಾಜರಾಗಿದ್ದು, ಅರ್ಜಿ ಸಲ್ಲಿಸಿದ್ದೇ ಯಾರೋ, ಹಾಜರಾಗಿದ್ದು ಯಾರೋ ಅಂತ ಹೈಕೋರ್ಟ್ಗೆ ಅಡ್ವೊಕೇಟ್ ಜನರಲ್ ಈಗ ತಿಳಿಸಿದ್ದಾರೆ. ಶಶಿಕಿರಣ್ ಶೆಟ್ಟಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಶಾಂತಿ ಸಭೆಗೆ ಅರ್ಜಿದಾರರೇ ಹಾಜರಾಗಿಲ್ಲ ಅಂತ AG ಶಶಿಕಿರಣ್ ಶೆಟ್ಟಿ ಹೇಳಿದ್ದಾರೆ. ಅರ್ಜಿದಾರರ ಮನೆಯಲ್ಲಿ ಸಾವು ಸಂಭವಿಸಿದ್ರಿಂದ ಬಂದಿರಲಿಲ್ಲ. ಅರ್ಜಿದಾರರ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ಹೇಳಿಕೆ ಕೊಟ್ಟರು. ಯಾರಿಗೆ ವಿಚಾರಣೆ ಗೊತ್ತಿರ್ತದೋ ಅವರೇ ಹಾಜರಿರಬೇಕಾಗಿತ್ತು, ನಾವು ಹೇಳಿದ್ದಕ್ಕೂ ಒಂದು ಕಾರಣವಿರುತ್ತೆ ಅಂತ ಜಡ್ಜ್ ಹೇಳಿದ್ದಾರೆ. ಅರ್ಜಿದಾರರು ಶಾಂತಿ ಸಭೆಗೆ ಹೋಗೋದಕ್ಕೆ ಸಕಾರಣ ಇತ್ತು. ಅರ್ಜಿದಾರರ ಪರ ವಕೀಲರಿಗೆ ಆಹ್ವಾನ ಇರಲಿಲ್ಲ. ಮತ್ತೊಂದು ಸಭೆ ನಡೆಸಿದ್ರೆ ಹಾಜರಾಗ್ತೇವೆ, ಕೋರ್ಟ್ಗೆ ಅರ್ಜಿದಾರರ ಪರ ವಕೀಲ ಅರುಣ್ ಶ್ಯಾಮ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಇವತ್ತು ಹೈಕೋರ್ಟ್ ಪೀಠದಲ್ಲಾದಂಥ ವಾದ ಪ್ರತಿವಾದ. ಸೊ ಅದರ ಡೀಟೇಲನ್ನು ನೀವು ನೋಡ್ತಾ ಇದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ರಮೇಶ್ ನೇರ ಸಂಪರ್ಕದಲ್ಲಿ ನೀಡ್ತಾರೆ. ರಮೇಶ್, ಇವತ್ತು ಏನೇನಾಯಿತು ಕೋರ್ಟ್ನಲ್ಲಿ, ಯಾಕೆ ನವೆಂಬರ್ 7ಕ್ಕೆ ಮುಂದೂಡಿಕೆ ಮಾಡಲಾಗಿದೆ, ಜೊತೆಗೆ ಬೆಂಗಳೂರಲ್ಲಾಗುವಂಥ ಶಾಂತಿ ಸಭೆ ಮುಂದಿನ ವಿಚಾರಣೆಗೆ ಎಷ್ಟು ಮುಖ್ಯ ಆಗುತ್ತೆ ಅಂತ? ಅವಿನಾಶ್, ಅಕ್ಟೋಬರ್ 28ನೇ ತಾರೀಕು ಶಾಂತಿ ಸಭೆ ನಡೆಸಿ ಅದರ ವರದಿಯನ್ನು ಕೊಡಿ ಅಂತೇಳಿ ಹೈಕೋರ್ಟ್ ಹಿಂದೆ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಅಕ್ಟೋಬರ್ 28ನೇ ನಡೆದಂಥ ಶಾಂತಿ ಸಭೆಯಲ್ಲಿ ಅರ್ಜಿದಾರರೇ ಹಾಜರಾಗಿಲ್ಲ. ಯಾಕೆಂದರೆ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದು ಅರ್ಜಿದಾರರು ಕೂಡ ಹಾಜರಾಗಬೇಕು ಅಂತೇಳಿ. ಆದರೆ ಯಾರು ಈ ರಿಟ್ ಅರ್ಜಿ ಸಲ್ಲಿಸಿದ್ರೋ ಅಶೋಕ್ ಪಾಟೀಲ್ ಅವರು, ಅವರೇ ಖುದ್ದಾಗಿ ಹಾಜರಾಗಿರಲಿಲ್ಲ. ಬದಲಾಗಿ ಅವ್ರ ಪರವಾಗಿ 3 ಜನರನ್ನು ಕಳಿಸಿದ್ರು. ಹೀಗಾಗಿ ಶಾಂತಿ ಸಭೆಯಲ್ಲಿ ಸರಿಯಾದಂಥ ತೀರ್ಮಾನ ಬರೋಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಅಡ್ವೊಕೇಟ್ ಜನರಲ್ ಅವರು ಹೈಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟರು. ಹೀಗಾಗಿ ಹೈಕೋರ್ಟ್ ಇದ್ರ ಬಗ್ಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿತು. ಕೋರ್ಟ್ನಲ್ಲಿ ಏನು ನಡೀತು, ವಿಚಾರಣೆ ಹೇಗಾಯಿತು ಅನ್ನೋದು ಅರ್ಜಿದಾರರಿಗೆ ಗೊತ್ತಿರುತ್ತೆ. ಹೀಗಾಗಿ ಅವರೇ ಅಲ್ಲಿ ಹೋದ್ರೆ ಉತ್ತಮ ಅಂತೇಳಿ ಎಲ್ಲ ತಿಳಿದೇನೆ ಕೋರ್ಟ್ ಈ ಸೂಚನೆಯನ್ನು ಕೊಟ್ಟಿತ್ತು. ನೀವು ಹೋಗದೇ ಇರೋದು ಸರಿಯಲ್ಲ, ಈಗ ಏನು ಮಾಡ್ತೀರಾ, ನೆಕ್ಸ್ಟ್ ಅರ್ಹತೆ ಆದಾದ್ಮೇಲೆ ವಿಚಾರಣೆ ನಡೆಸೋಣ ಅಂತೇಳಿ ಕೇಳಿದ್ರು. ಆ ಸಂದರ್ಭದಲ್ಲಿ ಅರ್ಜಿದಾರರ ಪರ ವಕೀಲರು ಅವರ ಮನೆಯಲ್ಲಿ ಯಾರೋ ಸಾವಾಗಿದ್ದರಿಂದ ಅವತ್ತು ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಬದಲಾಗಿ ಅವ್ರ ಪರವಾಗಿ 3 ಜನನ ಕಳಿಸಿದ್ರು. ಆದರೆ ಯಾವುದೇ ಫಲಶ್ರುತಿ ಸಿಗಲಿಲ್ಲ ಅಂತೇಳಿ ಅವರು ವಾದ ಮಂಡನೆ ಮಾಡಿದ್ರು. ಹೀಗೆ ಕೊನೆಗೆ ಅವರು ಇನ್ನೊಂದು ದಿವಸ ಮೀಟಿಂಗ್ ಮಾಡಿದ್ರೆ ನಾವು ಹಾಜರಾಗ್ತೀವಿ ಅಂತ ಹೇಳಿದ್ರಿಂದ ಈಗ ಹೈಕೋರ್ಟು ಅಡ್ವೊಕೇಟ್ ಜನರಲ್ ಅವರ ಒಂದು ಸಲಹೆಯನ್ನು ತಗೊಂಡು
ನವೆಂಬರ್ 5ನೇ ತಾರೀಕು ಬೆಂಗಳೂರಿನಲ್ಲೇ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲೇ ಸಭೆ ನಡೆಸಿದ್ರೆ ಎಲ್ಲರೂ ಕೂಡ ಹಾಜರಾಗ್ತಾರೆ ಅಂತೇಳಿ ಹೇಳಿದ್ರಿಂದ ಸೊ ಬೆಂಗಳೂರಿನಲ್ಲೇ ಈಗ ಸಭೆ ಶಿಫ್ಟ್ ಆಗಿದೆ. ಯಾಕಂದರೆ ಅಡ್ವೊಕೇಟ್ ಜನರಲ್ 3ನೇ ತಾರೀಕು ಮತ್ತು 4ನೇ ತಾರೀಕು ಅವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿರೋದ್ರಿಂದ ಅವತ್ತು ಸಭೆ ನಡೆಸೋಕೆ ಸಾಧ್ಯ ಇಲ್ಲ. ಹೀಗಾಗಿ 5ನೇ ತಾರೀಕು ಸಭೆ ನಡೆಸ್ತೀವಿ ಅಂತ ಹೇಳಿದ್ರಿಂದ ಈಗ ಸಭೆ ಬೆಂಗಳೂರು ಶಿಫ್ಟ್ ಆಗಿದೆ. ಅಡ್ವೊಕೇಟ್ ಜನರಲ್ ಅವರ ಸಲಹೆ ಮೇರೆಗೆ ಬೆಂಗಳೂರು ಶಿಫ್ಟ್ ಆಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಅರ್ಜಿದಾರರು ಮತ್ತು ಅವರ ಪರ ವಕೀಲರು ಹಾಜರಾಗಬೇಕು, ಅಥವಾ ಅವರು ಖುದ್ದಾಗಿ ಹಾಜರಾಗದೇ ಇದ್ದರೆ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಕೂಡ ಹಾಜರಾಗಬಹುದು ಅಂತೇಳಿ ಹೈಕೋರ್ಟ್ ಹೇಳಿದೆ. ಹೀಗಾಗಿ ಅವತ್ತು ಶಾಂತಿ ಸಭೆ ನಡೆಯುತ್ತೆ. ಅವತ್ತು ಶಾಂತಿ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಅದನ್ನು ನವೆಂಬರ್ 7ನೇ ತಾರೀಕು ಹೈಕೋರ್ಟ್ಗೆ ಮಾಹಿತಿ ಕೊಡೋ ಕೆಲಸ ಆಗುತ್ತೆ. ಧನ್ಯವಾದ ರಮೇಶ್ ಮಾಹಿತಿಗಾಗಿ. ಇದು ಹೈಕೋರ್ಟ್ಗೆ ಇವತ್ತು ಮಾಹಿತಿ ಕೊಟ್ಟರು AG ಶಶಿಕಿರಣ್ ಶೆಟ್ಟಿ. ಜೊತೆಗೆ ಶಾಂತಿ ಸಭೆ ಏನು ಬೆಂಗಳೂರಿನಲ್ಲಿ ಆಗುತ್ತೆ ಅದು ಕೂಡ ಈಗ ಮುಖ್ಯ ಆಗುತ್ತೆ.